ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಬಂದು ಕರ್ಚಟ್ನಿ ಅಂತ ಹೇಳಿ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹೋಳಿಗೆ ಸಾರನ್ನ ಬಳಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ರುಚಿ ಇರುತ್ತೆ. ಇದು ಹೋಳಿಗೆ ಸಾರು ಅಂತ ಅಲ್ಲ, ತಿಳಿಸಾರು ಮಾಡಿದಾಗೂ ಕೂಡ ಅಷ್ಟೇ ಅದ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಾಮಾನ್ಯವಾಗಿ ಲಿಂಗಾಯತರು ಹೋಳಿಗೆ ಸಾರು ಮಾಡಿದಾಗ ಅದಕ್ಕೆ ನೆಂಚ್ಕೊಳೋದಕ್ಕೆ ಅಂತ ಹೇಳಿ ಮಾಡ್ತಾರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಹೆಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿ, ಒಂದು 5 ರಿಂದ 6 ಹಸಿಮೆಣಸು, ಬೆಳ್ಳುಳ್ಳಿ 1-2 ಗಡ್ಡೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಉಪ್ಪನ್ನ ತೊಗೊಂಡಿದ್ದೀನಿ, ಕಡಲೆ ಮತ್ತು ತುರಿದಿರೋ ಅಂತಹ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಇದಿಷ್ಟು ಐಟಮ್ಸ್ ಬೇಕಾಗುತ್ತೆ. ಇದರಲ್ಲಿ ಫಸ್ಟು ನಾವು ಈರುಳ್ಳಿ ಮತ್ತು ಹಸಿಮೆಣಸನ್ನ ಹುರ್ಕೊಳ್ಬೇಕು ಚೆನ್ನಾಗಿ. ಫಸ್ಟು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸು ಎರಡೂ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಕಂಪ್ಲೀಟ್ ಕೆಂಪಾಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಫ್ಲೇಮು ಲೋ ಇಟ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹೋಳಿಗೆ ಸಾರು ಅಂತಲೇ ಅಲ್ಲ, ತಿಳಿ ಸಾರು ಜೊತೆ ಅಥವಾ ಮಜ್ಜಿಗೆ ಅನ್ನ ಜೊತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಒಂಥರ ಡಿಫ್ರೆಂಟಾಗಿರುತ್ತೆ, ಕಾಯಿ ಚಟ್ನಿಗಿಂತನೂ ಡಿಫ್ರೆಂಟಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಕಂಪ್ಲೀಟ್ ಡಿಫ್ರೆಂಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಹೋಳಿಗೆ ಸಾರು ಜೊತೆ ಈ ಕಾಂಬಿನೇಷನ್ ತುಂಬಾ ಇಷ್ಟ. ಈರುಳ್ಳಿ ಕೆಂಪಾಗಲ್ಲಿವರೆಗೆ ಹುರಿದಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ, ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ನಿನ ಒಂದು ಸಲ ಮಾಡಿಕೊಂಡು ತಿಳಿಸಾರು ಜೊತೆಗೆ ಕೂಡ ನೀವು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಿಗೆ ಇದಿಷ್ಟನ್ನು ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಉಳಿದಿರೋ ಅಂತಹ ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕಿದರೆ 1-2 ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ನೆಕ್ಸ್ಟು ಕರಿಬೇವು ಒಂದು ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಬೆಲ್ಲ ಮತ್ತು ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಮತ್ತು ಕಲ್ಲುಪ್ಪು ಇದಿಷ್ಟನ್ನು ಹಾಕಿ ನೀರು ಹಾಕ್ದಂಗೆ ರುಬ್ಕೊಳ್ಬೇಕು. ಇದು 1-2 ರಿಂದ 3 ದಿವಸ ಹೊರಗೆ ಕೂಡ ಇಟ್ಟು ತಿನ್ಕೊಬೋದು, ನೀರೆಲ್ಲ ಹಾಕಿರೋದಿಲ್ವಲ್ಲ ಹಾಗಾಗಿ. ಈಗ ಒಂದು ಸಲ ರುಬ್ಬಾದ್ಮೇಲೆ 1-2 ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿ ರುಬ್ಕೊಳ್ಬೇಕು. ಈಗ ಚಟ್ನಿ ರೆಡಿಯಾಗಿದೆ, ತುಂಬಾ ರುಚಿಯಾಗಿರುತ್ತೆ. ತಿಳಿಸಾರು ಜೊತೆ ಆಗಿರ್ಬೋದು, ಮಜ್ಜಿಗೆ ಅನ್ನ ಜೊತೆ ಆಗಿರ್ಬೋದು, ಹೋಳಿಗೆ ಸಾರಿಗಂತೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.